ಇಲ್ಲಿ ನಮ್ಮ ತಾಳೆಗರಿ ಶಾಸ್ತ್ರದಲ್ಲಿ ಅನೇಕ ವರ್ಷಗಳಿಂದ ಅವರು ಯಾವ ಜನ್ಮಗಳಲ್ಲಿ ಹುಟ್ಟಿ ಈ ಜನ್ಮದಲ್ಲಿ ಅವರು ಏನಾಗಿದ್ದಾರೆ, ಮುಂದೆ ಏನಾಗ್ತಾರೆ ಅನ್ನುವಂಥದ್ದನ್ನ ತಿಳಿಸಿಕೊಡುವಂತಹ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥದ್ದು. ಮತ್ತೆ ಮನುಷ್ಯನ ಸಂಪೂರ್ಣ ಭವಿಷ್ಯವನ್ನ, ಮನುಷ್ಯನ ಜೀವನ ಚರಿತ್ರೆಯನ್ನ ಹೇಳ್ತಕ್ಕಂತಹ ಮಹಾ ಗ್ರಂಥ ಆ ತಾಳೆಗರಿ ಆಗಿರುತ್ತಮ್ಮ. ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ. ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ, ತಿಪಟೂರು ತಾಲೂಕು, ಶೆಟ್ಟಿಗೆರೆ ರೋಡ್, ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ. ತಿಪಟೂರಿನಿಂದ ಕೇವಲ 3 ಕಿಲೋಮೀಟರ್ ಸಮೀಪದಲ್ಲಿದೆ. ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ. ಶ್ರೀ ಕಾಳಿರುದ್ರ ಪೀಠದಲ್ಲಿ ಸುಮಾರು 1000 ವರ್ಷಗಳ ಹಳೆಯ ಹಿಡಿ ಮನುಕುಲಕ್ಕೆ ಒಳ್ಳೆಯದನ್ನು ಮಾಡುವ ಅಮೂಲ್ಯ ರತ್ನ ಅಂತಲೇ ಕರೆಯಬಹುದಾದಂತಹ ಪವಿತ್ರ ತಾಳೆಗರಿ ಶಾಸ್ತ್ರ ಗ್ರಂಥ ಇದೆ. ಮನುಷ್ಯನ ಇಡೀ ಜೀವನದ ಚರಿತ್ರೆಯನ್ನು ಬಿಚ್ಚಿಡುವಂತಹ ಮಹಾನ್ ಪವಿತ್ರ ಗ್ರಂಥ ಈ ತಾಳೆಗಿರಿ ಶಾಸ್ತ್ರ ಗ್ರಂಥ. ಭೂತಕಾಲ, ವರ್ತಮಾನ ಕಾಲ ಹಾಗೂ ಭವಿಷ್ಯತ್ ಕಾಲವನ್ನು ಈ ತಾಳಗಿರಿ ಶಾಸ್ತ್ರದಿಂದ ಹಿಂದೆ ನಡೆದಿರುವ, ಇಂದು ನಡೆಯುತ್ತಿರುವ, ಮುಂದೆ ನಡೆಯಬಹುದಾದಂತಹ ಭವಿಷ್ಯವನ್ನು ತಿಳಿಯಬಹುದು. ನಮಸ್ಕಾರ ಗುರುಗಳೇ. ಶರಣಾರ್ಥಿ. ಗುರುಗಳೇ, ಈ ಸನ್ನಿಧಾನದಲ್ಲಿ ತಾಳೆಗರೆ ಬರೆಯೋದು ಅಂತ ಹೇಳ್ತಾರಲ್ವಾ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ತಾಳೆಗರಿ ಶಾಸ್ತ್ರ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಇರ್ತಕ್ಕಂಥದ್ದು. ಇಲ್ಲಿ ನಮ್ಮ ತಾಳೆಗರಿ ಶಾಸ್ತ್ರದಲ್ಲಿ ಅನೇಕ ವರ್ಷಗಳಿಂದ ಉದುಗಿ ಹೋಗಿರ್ತಕ್ಕಂಥ ದೇವಾಲಯಗಳನ್ನು ಪರಿಶೀಲನೆ ಮಾಡಿ ಆ ತಾಳೆಗರಿಯಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು, ಮತ್ತು ಅವರು ಮನೆ ದೇವತೆಗಳನ್ನು ಉಲ್ಲೇಖ ಮಾಡಿ ಹೇಳಿಕೊಡೋ ಅಂಥದ್ದು, ಮತ್ತು ಅವರು ಯಾವ ಜನ್ಮಗಳಲ್ಲಿ ಹುಟ್ಟಿ ಈ ಜನ್ಮದಲ್ಲಿ ಅವರು ಏನಾಗಿದ್ದಾರೆ, ಮುಂದೆ ಏನಾಗ್ತಾರೆ ಅನ್ನೋವಂಥದ್ದನ್ನು ತಿಳಿಸಿಕೊಡುವಂತಹ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥದ್ದು. ಮತ್ತು ಮನುಷ್ಯನ ಸಂಪೂರ್ಣ ಭವಿಷ್ಯವನ್ನು, ಮನುಷ್ಯನ ಜೀವನ ಚರಿತ್ರೆಯನ್ನು ಹೇಳ್ತಕ್ಕಂತಹ ಮಹಾ ಗ್ರಂಥ ಆ ತಾಳೆಗರಿ ಆಗಿರುತ್ತಮ್ಮ. ಮನೆಯ ಮೂಡಣದಿಂದಿರಿಸಿ ಅದರ ಆಕಾರ ಬಂದು ದಿನ ಕಳೆದು ಆ ಆಕಾರ ವಿನಾಯಕಂಗೂಡೆ ಕುಲದೈವವೆಂದೆನಿಪ 3 ನಾಮಗಳಿಟ್ಟ ದೈವದೋಳ್ ತಮ್ಮ ಕುಲದೈವವೆಂದೆನಿಸಿ ಆ ದೈವವ ಮೂಡಣ ಬಾಗಿಲೋಳ್ ವರ ತೆಗೆಯಲು ಅದರ ವಿಕಾರದಿಂದ ಮನೆ ಗೃಹ ಒಡೆದಿದ್ದು ನೋಡ. ಯಾವ ವಿಚಾರದೋಳು ಆರೋಗ್ಯ ವ್ಯಾಪಾರ ವ್ಯವಹಾರ ವಿಚಾರದೋಳು ವ್ಯಸನಗೊಂಡಿರುವುದು ನೋಡ. ವ್ಯಾಪಾರ ಉದ್ಯೋಗ ಏನು ಕೈ ಎತ್ತಾ ಇಲ್ಲ, ಅದು ಮನೆಯ ಮೂಡಣ ದಿಕ್ಕಿನೊಳೋ, ಅಂದ್ರೆ ಮನೆ ಮುಂಭಾಗ, ಅರ್ಥ ಆಯ್ತಲ್ಲ, ಮುಂಭಾಗದಲ್ಲಿ ದೇವಿ ಸಿಕ್ಕಿದೆ, ನಿಮ್ಗೆ ಅರ್ಥ ಆಗಿಲ್ಲ. ನಿಮಗೆ ಕನ್ನಡ ಓದಕ್ ಬರುತ್ತಾ? ಓದಕ್ ಬರ್ತಾ ಇಲ್ಲ. ಮನೆಯ ಮುಂಗಡ ಪೂರ್ವಕ್ರಮದಿಂದ ಕೂಸಿಗೆ ದೊರೆತಿದ್ದರು. ನಿಮ್ಮ ಮನೆ ಕೂಸು, ಅದೇ ನಿಮ್ಮ ಮನೆ ಜನಕ್ಕೆ ದೊರೆತಿಗೆ ಸಿಕ್ಕಿದ್ದ. ಅರ್ಥ ಆಯ್ತಲ್ಲ? ಅಲ್ಲಿ ಆ ದೇವಿಗೆ ಕೋಪಗೊಂಡವಳಪ್ಪ. ಆ ದೇವಿ ಕೋಪಗೊಂಡವಳೆ. ಆ ಕೋಪಗೊಂಡಂತಹ ದೇವಿ ಇದ್ದಂತದ್ದು ಆ ಮನೆ ಎಲ್ಲ ಕೆಡವಾಯ್ಬಿಟ್ಟ. ಪೂಜೆ ಮಾಡ್ತಾ ಇದ್ದೀರಾ, ಆದ್ರೆ ಅವಳಿಗೆ ಪೂರ್ವಕ್ರಮದಿಂದ ಅನುಸರಿಸಿ ಮಾಡದ ಪೂಜಾ ವಿಚಾರದೋಳು ಅನ್ಯಕ್ರಮ. ಕ್ರಮ ಸರಿ ಬರ್ತಾ ಇಲ್ಲ. ಹಾಗಾಗಿ ಆರೋಗ್ಯವೂ ವ್ಯತ್ಯಾಸ, ವ್ಯಾಪಾರ ವ್ಯವಹಾರಗಳು ವ್ಯತ್ಯಾಸ. ಅರ್ಥ ಆಯ್ತಾ? ಇದು ವಾಮಾಚಾರಕಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಅಲ್ಲ. ದ್ವೇಷ ಇದೆ, ಅಸೂಯೆ ಇದೆ ನಿಮ್ಮ ಮೇಲೆ ಅಷ್ಟೇ.
ಇದು ದೇವಿಗೆ ಸಂಬಂಧಪಟ್ಟಾದಂಥ ವಿಚಾರ. ಆ ದೇವಿಗೆ ಏನ್ ಮಾಡುದು? ಅದಕ್ಕೆ ಹೇಳುವ, ಈಗ ನಿಮ್ಮ ಈ ಒಂದು ಇಲ್ಲಿ ಬಂತಲ್ಲಪ್ಪ, ಇದೆಲ್ಲ ನಿಮಗೆ ಕರೆಕ್ಟ್ ಇದೆಯಾ? ತಾಳೆಗರಿಯ ಪ್ರಶ್ನೆ ನೋಡೋಕ್ ಸರಿಯಾಗಿದೆಯಾ? ಆ ದೇವಿ ಸಿಕ್ಕಾಗ ನಾವು ಪೂಜೆ ಮಾಡಿಕೆ ಚಲೋ ತಾ ಪೂಜೆ ಜಗಲಿ ಮಾಡಿಕೆ ಸರಿಯಾಗಿಲ್ಲ. ಕರೆಕ್ಟಾ? ದೇವಿ ಸಿಕ್ಕಿರೋ ಒಳ್ಳೇದಾಗ್ಬೇಕು ಅಂತ, ಆದ್ರೆ ಅದು ಒಳ್ಳೇದಾಗಿಲ್ಲ. ನೀವು ಯಾರು ಏನಾದ್ರು ಮಾಡ್ಬೇಕಂದ್ರೆ ಏನಾದ್ರು ಕೈಗೆ ಅದು ಮುಗಿತಿದ್ರು. ಹೌದಾ? ಇದು ಕಾರಣ ಏನು ಗೊತ್ತಾ? ಆ ದೇವಿ ನಿಮಗೆ ದೊರಕುತ್ತಲ್ಲ, ಆ ದೊರಕಿದಂತಹ ಸಂದರ್ಭದಲ್ಲಿ ಆ ದೇವಿಗೆ ಪುಣ್ಯಹಾದಿಗಳನ್ನ ಮಾಡಿಸ್ಬೇಕಾಗಿತ್ತು. ಪುಣ್ಯಹಾದಿಗಳನ್ನ ಮಾಡಿಸಿ, ಹಾಗಲಕಾಯಿ ಪುಣ್ಯಹಾದಿಗಳನ್ನ ಮಾಡಿಸಿ, ಚಕ್ರ ಸ್ಥಾಪನೆ ಮಾಡಿಸಿ, ಅವಳಿಗೆ ಆದಂತಹ ಒಂದು ಸ್ಥಾನಮಾನಗಳನ್ನ ದೊರಕಿಸಿ ಕೊಡಬೇಕಾಯಿತು. ಮಟ್ಟು ಮೈಲಿಗೆ ಅವಳಿಗೆ ಆಗಿ ಬರ್ತಾ ಇಲ್ಲ. ಇದು ನಿಮ್ಗೆ ಆರೋಗ್ಯದಲ್ಲೂ ತೊಂದರೆ, ವ್ಯಾಪಾರ ವ್ಯವಹಾರಗಳು ತೊಂದರೆ, ಕಟ್ಟಿದ ಮನೆ ಕೆಡವೆ ಹಾಕಿದಿರಿ. ಆ ಕೆಡವಿದಿಂದಾನೇ ಶನಿ ಶುರುವಾಯಿತು. ಇನ್ನೂ ತಕ ಮದುವೆ ಇನ್ನೂ ತಕ ನೆಮ್ಮದಿ ಇಲ್ಲ. ಮನೆಯ ಮೂಡಣದಿಂದಿರಿಸುವುದು ಅದರ ವಿಧಾನದಿಂದ ಬಂದು ದಿನದ ಕೂಸಿಗೆ ದೊರಕಿಹುದು. ಅಂದ್ರೆ ನಿಮ್ಮ ದೈವ ನಿಮಗೆ ದೊರಕಿದ್ರು ಸಹ, ದೇವಿ ದೊರಕಿದ್ರು ಸಹ ಅದನ್ನ ಅನುಸರಣೆ ಮಾಡುವಂತ ವಿಧಾನ ನಿಮಗೆ ಗೊತ್ತಿಲ್ಲದೇ ಮನೆ ಹಾಳು ಮಾಡ್ಕೊಂಡಿದ್ದೀರಾ. ನಿಮಗೆ ನಾವು ಮೂಡ್ಲಿಯಿಂದ ಬಂದಿದ್ದೀವಿ. ಇಲ್ಲಿ ಬಂದಾಗ ಪೂಜಿರವರು ಅದನ್ನ ನೋಡಿ ಬಂದಿದ್ದೀವಿ. ಇಲ್ಲಿ ಬಂದಾಗ ಅದನ್ನ ನಮ್ ನಡೆದಿದ್ದಿ ಅನ್ನೋದು ಕರೆಕ್ಟ್ ಆಗಿ ಹೇಳಿದ್ರು ಅವರು. ಹಾಗಾಗಿ ಬಂದಿದ್ವಿ. ಅನ್ಕೊಂಡಿದ್ದೆ ಗುರುಗಳು ಹೇಳಿದ್ರು. ಹೌದು, ಅದೇ ಹೇಳಿದ್ರು. ಅದು ನಾವೇನು ಹೇಳಬೇಕಾಗಿದ್ದು ಅದನ್ನೇ ಅವರು ಬಿಡಿಸಿ ಹೇಳಿದ್ರು. ಈ ಪವಿತ್ರ ತಾಳಗಿರಿ ಶಾಸ್ತ್ರವನ್ನು ಶ್ರೀ ರೇಣುಕಾ ಗುರೂಜಿ ಅವರು ಸುಮಾರು ವರ್ಷಗಳಿಂದ ಹೇಳುತ್ತಾ ಬಂದಿದ್ದಾರೆ. ಇದರಿಂದ ಸಾವಿರಾರು ಜನರು ತಮ್ಮ ಜೀವನದಲ್ಲಿ ಹಿಂದೆ ನಡೆದಿರುವ ಹಾಗೂ ಮುಂದೆ ನಡೆಯಬಹುದಾದಂತಹ ಸಮಸ್ಯೆಗಳನ್ನು ತಿಳಿದುಕೊಂಡು ಆ ಸಮಸ್ಯೆಗೆ ತಾಳಗಿರಿ ಶಾಸ್ತ್ರ ತಿಳಿಸಿದ ಪರಿಹಾರವನ್ನು ಮಾಡಿಕೊಂಡು ಇಂದು ಸುಖವಾದ ಜೀವನ ನಡೆಸುತ್ತಿದ್ದಾರೆ. ನೀವು ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಈ ತಾಳಗಿರಿ ಶಾಸ್ತ್ರದಲ್ಲಿ ತೋರಿಸುತ್ತದೆ ಹಾಗೂ ಸಮಸ್ಯೆಗೆ ಸರಿಯಾದ ಪರಿಹಾರವನ್ನು ಈ ತಾಳಗಿರಿ ಶಾಸ್ತ್ರದಲ್ಲಿ ಖಚಿತವಾಗಿ ತಿಳಿಸುತ್ತಾರೆ. ಗುರುಗಳೇ, ಇದು ತಾಳೆಗರಿ ಶಾಸ್ತ್ರ ಅನ್ನೋದು ಎಷ್ಟು ವರ್ಷ ಹಳೇದಾಗಿರ್ಬೋದು? ಇದು ಉಲ್ಲೇಖ ಸ್ವಲ್ಪ ಕಷ್ಟ, ಈ ಉಲ್ಲೇಖ. ಏಕೆಂದರೆ ಪೂರ್ವದ ಹಳೆಗನ್ನಡ ಮತ್ತು ಹಳೆಗನ್ನಡದ ನಡುವೆ ರಚಿತವಾಗಿರ್ತಕ್ಕಂಥ ತಾಳೆಗರಿ ಆಗಿರೋದ್ರಿಂದ 50-90 ಹಾಳೆಯಲ್ಲಿ ಅವತ್ತೇ ನಮ್ಮ ಕನ್ನಡ ನಾಡು, ನಮ್ಮ ಕನ್ನಡ ಅಷ್ಟು ಸೊಬಗಾಗಿ ಇದ್ದಂಥದ್ದು. 59 ಅಕ್ಷರಗಳಲ್ಲಿ ಏನೆಲ್ಲ ಬರುತ್ತೆ, ಆ 59 ಅಕ್ಷರಗಳನ್ನು ಉಲ್ಲೇಖ ಮಾಡಿ ಯಾವ ಮನುಷ್ಯ ಯಾವ ರೀತಿಯಾದ ಸಮಸ್ಯೆಗೆ ಬಂದಿದ್ದಾನೆ ಅನ್ನೋ ಅಂಥದ್ದನ್ನು 50 ಪೇಜಲ್ಲಿ ಬರೆದು ಹೇಳುವಂಥದ್ದನ್ನು ಒಂದೊಂದು ಅಕ್ಷರದಲ್ಲಿ ಬರೆದು ಹೇಳ್ತಕ್ಕಂಥ ಮಹಾ ಗ್ರಂಥ ಅದಾಗಿರುತ್ತೆ. ಇವತ್ತು ಸ್ವಾಮಿಯ ಇರೋದ್ರಿಂದ ಇವರು ಚೆನ್ನಾಗಿ ಹೇಳುತ್ತೆ. ಚಿಂತೆ ನಿರ್ದೇಶಿಸುವುದು ಅಪ್ಪ. ಭವದೊಳಗೆ ಹುಟ್ಟಿದ ಬೀಜಂ ಸುಖವನೇ ಕಾಣುವುದೇ, ಕಷ್ಟಗಳ ಸನ್ಮಾನವು ಕೊರಳಲು ಎಣಿಸಿ ಸದಾಕಾಲ ಅನು ದಿನ ಹಗಲು ಇರುಳು ಎನ್ನದೆ ವಿಜಯ ರೂಪವ ನಿಕ್ಕಲು ಬಯಸಿದ ನಾನಾ ಜನ ಸನ್ಮಣೆಯ ಎಣಿಸಿ ಭವದೊಳಗೆ ವಿಶಾಲ ವೃಕ್ಷವೆಂದೆನಿಪ ಮನವಂ ಗೂಡಿ ತಾ ಉಂಡು ಪರರಿಗಿಟ್ಟು ತನ್ನವರಿಂದ ತನಗೆ ದ್ರೋಹವ ಬಗೆದಿರ್ಪಡು ಲಕ್ಷ್ಮಿ ವಿಚಾರದೋಳು ವ್ಯಸನಗೊಂಡು ದ್ರವ್ಯ ಹಾನಿ ಭೂ ಸ್ತ್ರೀ ವಿಚಾರದೋಳು ವ್ಯಸನಗೊಂಡಿಹು. 3ನೇ ಲೈನು ಸಂಸಾರದೋಳು ಒಡಂಬಟ್ಟು ಪೂರ್ವ ಪಶ್ಚಿಮ ಎಂದೆನೆಪ ಮನ ಇರುವುದು. ಅಪ್ಪ ಇದು ಹೆಸರು ನೋಡಿ ಹೇಳ್ಬೇಕು. ಆಮೇಲೆ ಶಿವಶಂಕರ ಪರ
ಪೂರ್ವ ಪಶ್ಚಿಮ ಎಂಬ ಮನ ಇರ್ಪುದು ನೋಡ ಸಂಸಾರ ಅನ್ನತ್ತೆ. ಅರ್ಥ ಆಯ್ತಲ್ಲ? ಅಂದ್ರೆ ಅದು ಹೇಳ್ತೀನಿ ಆಮೇಲೆ. ನಂತರ ಅರಳಿ ಮರದ ಆಕಾರದೋಳು ಬೆಳೆದು ಮುಂದೆ ದಾರಿ ಕಾಣದೆ ಬೆಟ್ಟವ ಕಾಣುವುದು ನೀರಾಗಿ ಹರಿಯುವುದು. ಬೆಟ್ಟವ ಕಾಣುವುದು ನೀರಾಗಿ ಹರಿಯುವುದು. ಓಂ ನಮ ಶಿವಾಯ ನಮಃ. ನಮ್ಮ ಕುಲದೇವರಾದ ವೀರಭದ್ರ ಸ್ವಾಮಿ ಸ್ಥಾನ ಇದು. ಈ ಸ್ಥಾನ ನಾನು ಏನು ಅನ್ಕೊಂಡು ಬಂದಿದ್ದೀನಿ, ಅದು ಅವರು ಸ್ವಾಮಿಗಳು ಗುರುಜಿಗಳು ಹೇಳಿರೋದು ಸತ್ಯ. ಒಂದು ಚೂರು ಬಿದ್ದರೇನೆ ನನ್ನ ಜೀವನ, ನಾನು ಎಲ್ಲಿ ಏನು ಬಂದೆ, ಏನು ನಡವಳಿಕೆ, ಮುಂದೆ ನಾನು ಏನು ಮಾಡಬೇಕು ಅವ್ರು ಸತ್ಯದಿಂದ ತಾಳೆಗಳಿಂದ ನಾನು ತಿಳಿಸ್ಕೊಟ್ಟಿದ್ದಾರೆ. ಮುಂದೆ ಇಲ್ಲಿ ಏನು ಸೇವೆ ಮಾಡಬೇಕು, ಆ ತಾಯಿ ನನ್ನ ಆಶೀರ್ವಾದ, ಗುರುಗಳ ಆಶೀರ್ವಾದ, ನಮ್ಮ ಮನೆ ದೇವರ ಆಶೀರ್ವಾದದಿಂದ ಇಲ್ಲಿ ನಾನು ಸೇವೆ ಮಾಡೋ ಭಾಗ್ಯ ಸದಾ ಕಲಿಸ್ಕೊಳ್ಳಿ. ಆ ತಾಯಿ ನಾನು ಗುರುಗಳನ್ನು ಕಲಿಸ್ಕೊಳ್ಳಿ. ನನ್ನ ಜೀವನದಲ್ಲಿ ನಾನು ಬೇಕಾದಷ್ಟು ಇದ್ದೀನಿ. ನನ್ನ ದೈವಿಶಕ್ತಿ ವಿಚಾರ, ನನ್ನ ಕಾರ್ಯಕ್ರಮಗಳು, ನನ್ನ ಕೆಲಸದ ಕಾರ್ಯಕ್ರಮಗಳು ಎಲ್ಲ ಸಂಪೂರ್ಣವಾಗಿ ಗುರುಜಿಗಳು ನನ್ನ ತಿಳುವಳಿಕೆ ಕೊಟ್ಟರು. ಸತ್ಯನ ನನಗೆ ತಿಳಿಸ್ಕೊಟ್ರು, ನನ್ನ ಧರ್ಮ ತಿಳಿಸ್ಕೊಟ್ರು. ಬಹಳ ಸತ್ಯದಿಂದ ತಾಳೆಗರಿ ವಿಚಾರದಿಂದ ನಮ್ಗೆ ಅತ್ಯಮೂಲ್ಯವಾದ ವಿಚಾರನ ತಿಳಿಸ್ಕೊಟ್ರು. ಯಾವುದೂ ಇಲ್ಲಿ ಏನು ಅಪೇಕ್ಷೆ ಇಲ್ಲದೆ ತಾಯಿ ನಮ್ಮ ಆಶೀರ್ವಾದಗಳು ಗುರುಜಿಗಳು, ಸನ್ಮಾನ್ಯ ರೇಣುಕಾ ಗುರುಜಿಗಳು ನನಗೆ ತಿಳಿಸ್ಕೊಟ್ಟಿದ್ದಾರೆ. ಮುಂದೆ ಇಲ್ಲಿ ನಾನು ಏನು ಸೇವೆ ಮಾಡಬೇಕು ಅನ್ನೋದು ಆ ತಾಯಿ ಇಚ್ಛೆ, ಆ ಪರಮಾತ್ಮ ನಮ್ಮ ಮನೆ ದೇವರ ಇಚ್ಛೆ. ತಾಳೆಗರಿ ಬಗ್ಗೆ ಸುಸೂತ್ರವಾಗಿದೆ. ನಾನು ತುಂಬಾ ಲೋಕ ಸುತ್ತಿದ್ದೀನಿ. ಲೋಕ ಸುತ್ತಿ ಆ ತಾಳೆಗರಿನಲ್ಲಿ ಅವರ ಸ್ವಾಮಿ, ಅವರ ಗುರುಜಿಗಳು ತಿಳಿಸಿರೋದು ಪಿನ್ ಟು ಪಿನ್ ಸರಿ ಇದೆ, ಕರೆಕ್ಟಾಗಿ ತಿಳಿಸಿದ್ದಾರೆ. ಯಾವ ತೊಂದರೆನೂ ಇಲ್ಲ. ಏನು ನಮ್ಗೆ ಸಮಸ್ಯೆ ಇತ್ತು, ಏನು ಅನ್ಕೊಂಡು ಬಂದಿದ್ದು ಅವ್ರು ಆಲ್ರೆಡಿ ತಿಳಿಸ್ಕೊಟ್ಟಿದ್ದಾರೆ, ಪರಿಹಾರವನ್ನು ತಿಳಿಸಿದ್ದಾರೆ. ಬಹಳ ಸಂತೋಷ, ಬಹಳ ಹೆಮ್ಮೆ ಅಂದ್ರೆ ಹೆಮ್ಮೆ, ಅತ್ಯಮೂಲ್ಯವಾದ ಹೆಮ್ಮೆ, ಅತ್ಯಮೂಲ್ಯವಾದ ಸಂತೋಷವಾಗಿದೆ. 10 ಜನ ಅಲ್ಲ, ಎಷ್ಟು ಜನ ಕರ್ಕೊಂಡ್ಬರ್ತೀನೋ ಏನ್ ಮಾಡ್ತೀನೋ ನನ್ನ ಶಕ್ತಿ ತಾಯಿ ನಮ್ಮ ಆಶೀರ್ವಾದ, ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ ಆಶೀರ್ವಾದ, ಭದ್ರಕಾಳಿ ಅಮ್ಮನ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ. ದೈವ ಕ್ಷಣಕ್ಕೊಮ್ಮೆ ದಿನಕ್ಕೊಮ್ಮೆ ಬಂದು ಹೋಗಿರ್ಪುದು, ಆದರೂ ತಾನೇನೆಂಬುದ ತೋರ್ಪಟವಾದ ಸತ್ಯ. ದೈವಶಕ್ತಿ ಸತ್ಯ 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 ನಾನು ಯಾರಿಗೂ ಹೇಳೋದು. ಇಲ್ಲಿ ಬಂತಲ್ಲ, ಕ್ಷಣಕ್ಕೊಮ್ಮೆ ದಿನಕ್ಕೊಮ್ಮೆ ಬಂದು ತಾನೇನೆಂಬುದ ತಾನರಿಯದು. ನಾನು ಯಾರಿಗೂ ಹೇಳೋದು. ತಾಯಿ ನಮ್ಮ ಆಶೀರ್ವಾದ, ಆ ಪರಮಾತ್ಮ ಮನೆಯಲ್ಲಿ ಕೂರ್ದೇವರು ತಾಯಿ ನಮ್ಮ ಆಶೀರ್ವಾದ ಸತ್ಯ. ಸತ್ಯ. ಬಾಲ್ಯದಿಂದೊಡಗೂಡಿ ಶಿಶು 5 ವರ್ಷ. ಸ್ವಾಮಿ ನಿಮ್ಗೆ ಏನಾದ್ರು ಓದಕ್ ಬಂದ್ಬಿಟ್ರೆ ನಾನು ಕಾರಣ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡ್ರಿ. 5 ತಿಂಗಳು 5 ವರ್ಷದ ಕೂಸಂಗೆ, 5 ವರ್ಷ 5 ತಿಂಗಳ ಕೂಸಿಗೆ ನಿಮ್ಗೆ ಪ್ರಾಪ್ತಿಯಾಗಿರ್ತಕ್ಕಂಥದ್ದು ದೈವ ಪ್ರಶ್ನೆ, ದೈವದ ವಿಚಾರ. ಇಲ್ಲಿ ನೋಡಿ ಕಾಣುತ್ತೆ, ಹಳೆಗನ್ನಡ ದೈವ ಕಾಣಿಸ್ತಾ ಇತ್ತಾ ನೋಡಿ? ಹಳೆಗನ್ನಡ ದೈವ 5 ತಿಂಗಳು 5 ವರ್ಷದ ಕೂಸಿಂಗೆ ನಾಮದೇವಿ ಎಂಬ ಪಿಡಿಯಲ್, ನಾಮದೇವಿ ದೇವತೆ ಪಿಡಿಯಲ್. ನೀವು ಇಲ್ಲಿ ಅರ್ಥ ಇಷ್ಟೇ, ಭವದೊಳಗೆ ಹುಟ್ಟಿದ ಬೀಜಂ, ತಾವು ಭವದೊಳಗೆ ಕಾರಣಕ್ಕೆ ಹುಟ್ಟಿದೆ, ಎಮ್ಮರವಾಗಿ ಬೆಳೆದು ಹೆಸರನ್ನ ಸಂಪಾದನೆ ಮಾಡಬೇಕು ಅನ್ನೋ ಒಂದು ವಿಚಾರದೊಳಗೆ ತಾವು ಹಗಲು ರಾತ್ರಿ ಎನ್ನದೇ ದುಡಿದ್ರಿ. ಸರಿ, ಅರ್ಥ ನಿಮ್ಗೆ ಅರ್ಥ ಆಯ್ತಾ? ನಾನು ಓದಿದ್ದು ಅದೆಲ್ಲ ನಿಮಗೆ ಕ್ಲಿಯರಾ? ಬಿಡಿಸಿ ಹೇಳ್ಬೇಕಾ? ಸತ್ಯ ಸತ್ಯ ಬಿಡಿಸಿ ಹೇಳೋದು ಬೇಡ ತಾನೆ. ಇವಾಗ ಹೇಳ್ತಾರಲ್ಲ ಅರ್ಥ ಆಗ್ತದೆ. ಈ ಹಳೆಗನ್ನಡ ಓದಿದ್ದು ಅರ್ಥ ಆಗಲಿಲ್ಲ, ಫಸ್ಟ್ ಓದಿದ್ದಲ್ಲ ಗೊತ್ತಾಗಿಲ್ಲ. ಇವಾಗ ಹೇಳ್ತಾರಲ್ಲ ಸತ್ಯ ನೋಡಿ. ಅದು ಹಗಲು ಈರುಳೆನ್ನದೆ ದುಡಿದಂತ ವ್ಯಕ್ತಿ ನೀವು. ವಿಜಯರೂಪವನಿಕ್ಕೋದಕ್ಕೋಸ್ಕರ ವಿಜಯವನ್ನು ಸಾಧಿಸಬೇಕು, ನಾನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ದೊಡ್ಡ ವಿಚಾರಗಳಿರ್ಬೇಕು, ನಾನಾ ಜನ ನನ್ನ ಕೈ ಕೆಳಗೆ ಬಿಟ್ಟರೆ ಬೇರೆ ಕೈ ಕೈ ಮುಂದೆ ನಿಲ್ಲಬಾರದು. 600 ಜನ ಇದ್ರು ನಂತರ. ಹೌದಾ? ಸತ್ಯ. ಎಮ್ಮರ ಅಂದ್ರೆ ಅದೇ, ಅರಳಿ ಮರದಾಕಾರದಲ್ಲಿ ತಾನುಂಡು ಪರನಿಗೆಟ್ಟು. ಏನದ ಅರ್ಥ? ದೊಡ್ಡ ಆಲದ ಮರದಾಗಿ ಬೆಳೆದದ್ದು, ತಾನು ಊಟ ಮಾಡಿ ಅವ್ರಿಗೂ ಊಟ ಹಾಕಿದಂಥದ್ದು ನೀವು ಕೈ. 600 ಜನ ಇದ್ರು. ಹೌದಾ? ತಾನುಂಡು ಪರನಿಗೆಟ್ಟು, ಆದ್ರೆ ಉಂಡವರಿಗೆ ಮೋಸ ಮಾಡ್ತಾರೆ. ತಾನುಂಡು ತನ್ನವರೇ ತನಗೆ ದ್ರೋಹವ ಬಗೆದಿರ್ಪರೋ ನೋಡ, ತನ್ನ ಅನ್ನವನ್ನುಂಡು ತನಗೆ ದ್ರೋಹವ ಬಗೆದಿರ್ಪರೋ ನೋಡ.
ಇಲ್ಲಿ ನೀವು ಮೋಸ ಆಗಿರೋದು. ಆಮೇಲೆ ಸ್ತ್ರೀ ವ್ಯಸನಗೊಂಡು, ಲಕ್ಷ್ಮಿ ವಿಚಾರ, ಹೆಣ್ಣು ಹೊನ್ನು ಮಣ್ಣು, ಈ 3 ವಿಚಾರದಲ್ಲೂ ಮೋಸ ಆಗಿರೋ ಬುದ್ಧಿ ಸತ್ಯ. ಇದನ್ನ ದೈವದೊಳಗೆ ಸಾಧನೆನೂ ಕೂಡ ಮಾಡ್ಕೊಂಡ್ ಬಂದಿದ್ದೀರ ಸತ್ಯ. ತಾನೇನು ಎಂತು ಏನು, ಆಮೇಲೆ ಇದರಿಂದ ಕೆಲವು ಕಷ್ಟಗಳನ್ನು ಕೂಡ ನಿವಾರಣೆ ಮಾಡುವಂತಹ ಮಹಾಶಕ್ತಿಯು ಕೂಡ ತಮಗಿದೆ ಸತ್ಯ. ದೈವರು ಎಲ್ಲೂ ಹೇಳ್ಕೊಳ್ಳಲ್ಲ, ಎಲ್ಲೂ ಮುಂದೆ ತರಿಸಲ್ಲ. ಇವತ್ತು ಈ ಕ್ಷಣಕ್ಕೂ ನಮ್ಮಂತರ ಕರೆದ್ರೆ ದೈವಾದ ಶರೀರದಿಂದ ಹೊರಗೆ ಬಂದೇ ಬರುತ್ತೆ. 4 ನುಡಿ ಹೇಳುತ್ತೆ ಸತ್ಯ. ಹೌದಾ? ಹಾಗಾಗಿ ತಾವು ಬಲಗೈ ಕೊಟ್ಟದ್ದು ಎಡಗೈ ಗೊತ್ತಾಗಲ್ಲ, ಎಡಗೈ ಕೊಟ್ಟದ್ದು ಬಲಗೈ ಕೊಟ್ಟಾಗಲ್ಲ. ನಿಮಗೆ ಮೋಸ ಮಾಡಿದಾರೆಯ ಎಚ್ಚರಿಕೆ, ಹುಷಾರು. ಈಗಲೂ ನನಗೆ ಬಂದಿದ್ದು ದೈವದ ವಿಚಾರ ಏನೋ ಮಾಡಬೇಕಂತಾನೆ ಬಂದಿತ್ತು. ಇಲ್ಲೇ ಮಾಡ್ತೀನಿ, ಇಲ್ಲಿನೂ ಮಾಡ್ತೀನಿ. 3 ಜಾಗ ಆಯ್ಕೆ ಮಾಡಿದ್ದೀನಿ, ಮಾಡಲೇಬೇಕು ಅಂತ ತೀರ್ಮಾನ ಆಗಿದ್ದೀನಿ. ತಾಯಿ ನಮ್ಮನ್ನು ಕೊಟ್ಟಿದ್ದಾಳೆ, ಆಗ ಯಾವ ಥರ ನಡಿಬೇಕು ಅಂತ ತಿಳ್ಕೊಂಡೇಬೇಕು ಅಂತ ಬಂದು ಎಲ್ಲ ಕರೆಕ್ಟ್ ಉಂಟಾಗ ಅದು ಶತ್ರುಗಳ ಹುಟ್ಟಾಡಿಸ್ಬೇಕು ನೀವು. ಗುರುಗಳೇ, ತಾಳೆಗರಿಯಲ್ಲಿ ಇಂಥದೇ ವಿಚಾರಕ್ಕೆ ಭಕ್ತಾದಿಗಳು ಬಂದಿರ್ತಾರೆ ಅಂತ ಬರ್ದಿರುತ್ತಾ ಅಥವಾ ಹೇಗೆ? ನೋಡಿ, ಇಲ್ಲಿ ನನ್ನ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು 59 ಅಕ್ಷರಗಳು ಉಲ್ಲೇಖ ಅವತ್ತಿನ ಒಂದು ವಿಚಾರದೊಳಗೆ ಏನಿದಾವೆ, ಆ 59 ಅಕ್ಷರಗಳ ಉಲ್ಲೇಖ ಮನುಷ್ಯನ ಜೀವನವನ್ನು ನಿರೂಪಿಸ್ತಕ್ಕಂಥ ಒಂದು ವಿಧಾನದಲ್ಲಿ ಅದನ್ನು ಬರೆದಿರ್ತಕ್ಕಂಥದ್ದು ನಮಗೆ ಅರಿವಿಗೆ ಬಂದಂಥ ರೀತಿಯಲ್ಲಿ ಹೇಳೋದಾದರೆ, ಮನುಷ್ಯ ಇದಕ್ಕೆ ಬಂದವನೇ, ಇಂಥದಕ್ಕೆ ಸಮಸ್ಯೆ ಬಂದವನೇ, ಇದು ಹೀಗೇನೆ ಅವನ ಜೀವನ ಅನ್ನೋವಂಥದ್ದನ್ನು ಹೇಳುವಂಥ ಎಲ್ಲ ಪ್ರಕ್ರಿಯೆಯನ್ನು ಸಾವಿರಾರು ಉದಾಹರಣೆಗಳನ್ನು ಕೊಡ್ಬೋದು ನಾವು. ನಮ್ಮ ಹೆಸರು ಸಂತೋಷ, ನಾವು ಮೂಡಲಿಯಿಂದ ಬಂದೀವಿ. ನಾವು ಏನು ಅನ್ಕೊಂಡು ಬಂದಿದ್ದೀವಿ ಗುರುಗಳು ಅದೇ ಹೇಳ್ತಾರೆ, ಮತ್ತು ಅದಕ್ಕೆ ಪರಿಹಾರ ಕೊಡ್ತಾರೆ. ಒಳ್ಳೇದು ಅನಿಸ್ತದೆ, ಯಾವ್ದು ಮನಸ್ಸು ಅನ್ಕೋತಿದ್ದು ಅದೇ ಬರ್ತದೆ, ಆಯಿತು ಖುಷಿ ಆಗುತ್ತೆ. ನನ್ನ ಹೆಸರು ಗಿರೀಶ್ ಅಂತ, ಸೋಮಲಾಪುರದ ಬಂದಿದ್ದೀವಿ, ಗುಬ್ಬಿ ತಾಲೂಕು. ಇಲ್ಲಿ ತಾಳೆಗರಿಯಲ್ಲಿ ನಾವೇನು ಅನ್ಕೊಂಡ್ ಬಂದಿರ್ತೀವಿ ಅದು ಯಾವ್ದೀಸ್ ಹೇಳ್ತಾರೆ ಇಲ್ಲಿ. ಯಾಕೆಂದರೆ ನಾವು ಹೇಳಕ್ಕೆ ಮುಂಚೆನೇ ಅದನ್ನು ಪ್ರತ್ಯಕ್ಷ ಕಂಡಿರೋ ಥರ ಹೇಳ್ತಾರೆ. ಏನಾದ್ರು ಪ್ರಾಬ್ಲಮ್ ಇದ್ರೆ ಇಲ್ಲಿ ಬಂದು ಸಜೆಷನ್ ತೊಗೊಂಡು ಕ್ಲಿಯರ್ ಮಾಡ್ಕೋಬೋದು. ನಾವೇನು ಹೊಸ್ದಾಗಿ ಬಂದಿದ್ದೀವಿ ಇವತ್ತು, ನಮ್ಮ ಮನಸ್ಸಿಗೆ ತುಂಬ ನೆಮ್ಮದಿಯಾಗಿದೆ. ಗುರುಗಳೇ, ತಾಳೆಗರಿಯಲ್ಲಿ ಹಿಂದೆ ಏನಾಗಿದೆ ಮತ್ತೆ ಮುಂದೆ ಏನಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡುತ್ತಾ? ತ್ರಿಕಾಲವನ್ನು ಹೇಳ್ತಕ್ಕಂತಹ ಶುದ್ಧ ಗ್ರಂಥ ಅದಾಗಿದೆ. ಹಿಂದೇನಾಗಿತ್ತು, ಈ ಪ್ರೆಸೆಂಟ್ ಏನು ನಡೀತಾ ಐತೆ, ಮುಂದೆ ಏನಾಗಬಹುದು ಅನ್ನುವಂಥ 3 ವಿಚಾರಗಳನ್ನು ತಿಳಿಸಿ ಹೇಳ್ತಕ್ಕಂತಹ ಒಂದು ಕಾರ್ಯವನ್ನು ಮಹಾಗ್ರಂಥ ಅದಾಗಿದೆ ಅಮ್ಮ. ಗುರುಗಳೇ, ತಾಳೆಗರಿ ಶಾಸ್ತ್ರ ಯಾವ ಯಾವ ದಿನಗಳಲ್ಲಿ ಮಾಡ್ತೀರಾ? ಇದು ವಿಶೇಷ ದಿನಗಳಲ್ಲಿ ತಾಳೆಗರಿ ಶಾಸ್ತ್ರವನ್ನು ಮಾಡ್ತಕ್ಕಂಥದ್ದು. ಯಾಕೆಂದರೆ ನಮ್ಮ ಕ್ಷೇತ್ರದಲ್ಲಿ ಭಕ್ತರ ಸಂಖ್ಯೆ ಅತಿಯಾಗಿರ್ತಕ್ಕಂಥದ್ದು, ಅವರ ಕಷ್ಟ ನಷ್ಟಗಳನ್ನು ನೋಡಬೇಕಾದ್ದು ನನ್ನ ಜವಾಬ್ದಾರಿಯಾಗಿರುತ್ತೆ. ಹಾಗಾಗಿ ವಿಶೇಷ ದಿನಮಾನಗಳು ಅಂತಂದರೆ ವಿಶೇಷವಾಗಿ ಮಂಗಳವಾರ ತಾಳೆಗರಿ ಶಾಸ್ತ್ರ ಇರ್ತಕ್ಕಂಥದ್ದು ವಿಶೇಷ. ಹಾಗಾಗಿ ಯಾರಿಗೆಲ್ಲ ಈ ತಾಳೆಗರಿ ಶಾಸ್ತ್ರವನ್ನು ಕೇಳ್ಕೋಬೇಕು ಅನ್ನೋಂಥ ಆಸಕ್ತಿ ಉಂಟಾಗಿರುತ್ತೋ ಅವರು ದಯಮಾಡಿ ಬಂದು ಆ ತಾಳೆಗರಿ ಶಾಸ್ತ್ರದ ಒಂದು ಉಪಯೋಗವನ್ನು ಪಡ್ಕೋಬಹುದು. ಇಷ್ಟಾರ್ಥ ನೆರವೇರಿಸಮ್ಮ, ಓಂ ಭದ್ರಕಾಳಿಯೇ ನಮಃ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀಕಾಳಿ ರುದ್ರಪೀಠದಲ್ಲಿ ಸುಮಾರು 100 ವರ್ಷಗಳ ಹಳೆಯ ಹಿಡಿ ಮನುಕುಲಕ್ಕೆ ಒಳ್ಳೆಯದನ್ನು ಮಾಡುವ ಅತ್ಯಮೂಲ್ಯ ರತ್ನ ಅಂತಾನೆ ಕರೆಯಬಹುದಾದಂತಹ ಮನುಷ್ಯನ ಇಡೀ ಜೀವನ ಚರಿತ್ರೆಯನ್ನೇ ಬಿಚ್ಚಿಡುವಂತಹ ತಾಳೆಗಿರಿ ಶಾಸ್ತ್ರದ ಮಹತ್ವವನ್ನು ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಾದರೆ ನೀವು ಕೂಡ ಒಮ್ಮೆ ಈ ಗಾಳಿ ರುದ್ರಪೀಠಕ್ಕೆ ಹೋಗಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು.
ಕನ್ನಡ.